ಕಾಣಬೇಕು, ಅವಳು ಕಾಣಂಗಿದ್ರೆ ಓಕೆ. ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ವಿಶ್ವ ಪರಿಸರ ಅಂದರೆ ನಮ್ಮ ವಿಶ್ವದಾಗೆ ನಮ್ಮ ಎಲ್ಲ ಥರ ಗಿಡ ನಮ್ಗೆ ಎಷ್ಟೋ ಹೆಲ್ಪ್ ಮಾಡ್ತೈತಲ್ಲ, ಅದಕ್ಕೆ ಇವತ್ತು ನನ್ನ ಮಗಳಿಗೆ ಒಂದು ಚಿಕ್ಕ ಕಾನ್ಸೆಪ್ಟ್ ತಂದಿದ್ದೀನಿ, ಸ್ವಲ್ಪ ಹೇಳ್ಕೊಡೋಣ ಅಂತ. ಯಾವ ಹಣ್ಣು ಯಾವ ಮರ ಗಿಡ ಯಾವ ಥರ ಹೂವು ಬಿಡುತ್ತೆ ಈಗ ನೋಡೋಣ. ನೋಡಿ, ಇದು ದಾಸವಾಳ ಹೂವು. ಈ ದಾಸವಾಳ ಹೂವು ಎಲೆ ಬಂದು ಈ ಥರ ಇರುತ್ತೆ. ಟಚ್ ಮಾಡು, ಟಚ್ ಆ್ಯಂಡ್ ಫೀಲ್. ನೋಡಿ ಯಾವ ಥರ ಇರ್ತೈತೆ. ಇದು ದಾಸವಾಳ ಗಿಡ ಎಲೆ ಈ ಹೂವು ಬಿಡುತ್ತೆ, ಆಯಿತಾ? ಟಚ್ ಮಾಡು, ಎರಡು ಕೈಯಲ್ಲೂ ಟಚ್ ಮಾಡು. ಇದೇನು ಹೂವು? ದಾಸವಾಳ ಹೂವು. ಇದು ಕರ್ಬೇವಿನ ಎಲೆ, ಕರ್ಬೇವು. ನೋಡಿ, ಫ್ರಂಟ್ ಕರ್ಬೇವು ಅಂದರೆ ಹತ್ರ ನೋಡಿಸ್ಬೇಕು, ಜೂಮ್ ಮಾಡಿ, ಮಕ್ಕಳಿಗೆಲ್ಲ ಅರ್ಥ ಆಗಬೇಕಲ್ಲ. ಇದು ಕರ್ಬೇವು. ಇದು ಏನಕ್ಕೆ ಹಾಕ್ತೀವಿ? ಕರ್ಬೇವು ಅಡುಗೆಗೆ ಹಾಕ್ತೀವಿ, ಅಡುಗೆ ಒಗ್ಗರಣೆಗೆ ಹಾಕ್ತೀವಿ, ಸಾಂಬಾರು ಮಾಡಬೇಕಾದ್ರೆ ಒಗ್ಗರಣೆ ಹಾಕ್ತೀವಲ್ವ, ಇದೆಲ್ಲ ಹಾಕೋದು ಕರ್ಬೇವು. ಸ್ಮೆಲ್ ನೋಡಿ, ಯಾವ ಥರ ಸ್ಮೆಲ್ ಬರುತ್ತೆ. ಸ್ಮೆಲ್ ಚೆನ್ನಾಗಿದೆಯಾ? ಹಾಂ, ನೆಕ್ಸ್ಟ್ ಇದೇನಿದು? ರೋಸ್. ಗುಲಾಬಿ ಹೂವು. ಆ ಎಲೆ ಯಾವ ಥರ ಇರುತ್ತೆ ನೋಡಿ. ಟಚ್ ಆ್ಯಂಡ್ ಫೀಲ್. ಟಚ್. ಇನ್ನು ಇದು ನೋಡಿ, ಇದೇನಿದು? ಪತ್ರೆ ಇದು. ಪತ್ರೆ. ನೆಕ್ಸ್ಟ್ ಇನ್ನೊಂದು ಪತ್ರೆ ಐತೆ, 2 ರಕ ಪತ್ರೆ ಇರೋದು. ಇದು ಗುಲಾಬಿ ಹೂವಿನ ಜೊತೆ ಕಟ್ತಾ ಇರ್ತಾರೆ ನೋಡಿ. ಇದು ನೋಡಿದೀಯಾ? ಸ್ಮೆಲ್ ಬರುತ್ತೆ. ಇದೊಂಥರ 2 ರಕ ಪತ್ರೆ ಇರುತ್ತೆ, ಇದೊಂಥರ ಅರ್ಥ ಆಯ್ತಾ? ಇದು ಪತ್ರದ ಎಲೆ. ಇದು ಬಂದು ಮೂಗ್ ದಾಸವಾಳ ಹೂವು ಎಲೆ. ಮೂಗ್ ದಾಸವಾಳ ಹೂವು. ಟಚ್. ನಿಮ್ಗೆ ಗೊತ್ತಿಡಬೇಕು ಫ್ಯೂಚರಲ್ಲಿ ಇದೇನು ಎತ್ತ ಅಂತ. ಮೂಗ್ ದಾಸವಾಳ ಹೂವು, ಆಯಿತಾ? ಇದು ಬಂದು ಇದು ಈ ಹೂವು ಬಿಡುತ್ತೆ. ಮಳ್ಳೆ ಹೂವು. ಅಷ್ಟೇ ಸ್ಮೆಲ್ ಬರುತ್ತೆ ನೋಡು. ತಗೋ, ಇದು ಫೀಲ್ ಮಾಡು. ಟಚ್ ಆ್ಯಂಡ್ ಫೀಲ್. ಚೆನ್ನಾಗಿದೆಯಾ? ಮಳ್ಳೆ ಒಂದು ನಮಗೆ ತುಂಬ ಹೂವು ಸ್ಮೆಲ್ ಕೊಡ್ತೈತಲ್ವ, ಇದು ಮುಡ್ಕೊಂಡ್ರೆ ಪೀಸ್ಫುಲ್ ಅನ್ನಿಸ್ತೈತೆ ಮೈಂಡ್. ಯಾಕಂದರೆ ಇದಷ್ಟು ಸುಗಂಧ ದ್ರವ್ಯ ಸ್ಮೆಲ್ ಕೊಡುತ್ತೆ, ಒಂಥರ ಸೆಂಟ್ ಸ್ಮೆಲ್. ಸೊ ನಮ್ಮ ಮೈಂಡ್ಗೆಲ್ಲ ಪೀಸ್ಫುಲ್ ಅನ್ನಿಸುತ್ತೆ. ಈವ್ನಿಂಗ್ ಟೈಮ್ ಅಳುತ್ತೆ ಇದು. ಇದನ್ನು ನಾವು ತಲೆಗೆ ಮುಟ್ಕೊಂಡ್ರೆ ನಮ್ಮ ಮೈಂಡೆಲ್ಲ ಪೀಸ್ಫುಲ್ಲಾಗಿರುತ್ತೆ. ಸೊ ತುಂಬ ಜನ ಹೆಣ್ಮಕ್ಳು ಈವ್ನಿಂಗ್ ಟೈಮ್ ಮುಡ್ಕೊತಾ ಇರ್ತಾರೆ. ತುಂಬ ಬೆಳಗ್ಗೆ ಟೈಮು ಮುಡ್ಕೊತಾರೆ, ಈವ್ನಿಂಗ್ ಟೈಮು ಮುಡ್ಕೊತಾರೆ. ನೀನು ಮುಡ್ಕೋಬೋದು. ಓಕೆ, ಮಳ್ಳೆ ಹೂವು. ಓಕೆ, ನೆಕ್ಸ್ಟ್ ಇದು ಬೇವಿನ ಎಲೆ. ನಿಮಗೆ ಇದು ಬೇವಿನ ಎಲೆ ನೋಡಿದ್ದೀರಾ? ಬೇವಿನ ಮರ ಇದು ಎಷ್ಟು ನಮ್ಗೆ ತುಂಬ ಒಳ್ಳೆ ಗಾಳಿ ಕೊಡುತ್ತೆ, ಆಕ್ಸಿಜನ್ ತುಂಬ ಕೊಡುತ್ತೆ. ಅದಕ್ಕೆ ಮನೆ ಮುಂದೆ ಬೇವಿನ ಗಿಡ ಇರಬೇಕು ಅಂತ. ಟಚ್ ಆ್ಯಂಡ್ ಫೀಲ್. ಬೇವಿನ ಗಿಡ. ನಾನೇನು ಟಚ್ ಮಾಡಿ. ಇದೇನು ಗಿಡ? ಬೇವಿನ ಗಿಡ. ಇದೇನು ಕೊಡ್ತೈತೆ ನಮಗೆ? ತುಂಬ ಒಳ್ಳೆ ಗಾಳಿ ಕೊಡುತ್ತೆ. ಇದು ಹಳ್ಳಿ ಮರ ಅಲ್ವಾ? ಹಳ್ಳಿ ಎಲೆನಾ? ಹಳ್ಳಿ ಮರ ಅಂತೀವಿ ನೋಡು. ಹಳ್ಳಿ ಮರ ಕೆಳಗೆ ಕೂತ್ಕೊಂಡ್ರೆ ತುಂಬ ತಂಪಾದ ಗಾಳಿ ನೆರಳು ಬೀಳುತ್ತೆ. ಸೊ ಇದು ಹಳ್ಳಿ ಎಲೆ.
ನೋಡಿ ಟಚ್ ಆ್ಯಂಡ್ ಫೀಲ್ ಹಳ್ಳಿ ಎಲೆ ಯಾವ ಥರ ಇರುತ್ತೋ ನಿಂಗೂ ಕೊಡ್ತೀನಿ. ಅಲ್ಲಿ ಜೋರೇನ್ ಇದರಲ್ಲಿ ಊರಲ್ಲಿ ಹಳ್ಳಿ ಮರದ ದೊಡ್ಡ ಕಟ್ಟೆ ಅಮ್ಮಲ್ವಾ ನೀವು? ಇಲ್ಲೇ ದೇವಸ್ಥಾನ ಹತ್ರ ಇದೆಯಲ್ಲ ಚಿನ್ನು, ನೀವು ಆಟ ಆಡ್ತಿರಲ್ಲ ಅಲ್ಲಿ. ತಗೋ, ಇವೆಲ್ಲ ಹಳ್ಳಿ ಎಲೆನೆ. ಅದಿಡು, ಆಮೇಲೆ ಕೇಳ್ತೀನಿ. ಇದು ಹಳ್ಳಿ ಎಲೆ. ಓಕೆ, ಟಚ್ ಆ್ಯಂಡ್ ಫೀಲ್. ಮತ್ತೆ ನಮ್ಗೆ ಎಷ್ಟೋ ಹೆಲ್ತ್ಫುಲ್. ಇದು ಹಳ್ಳಿ ಎಲೆ. ಏನೆಲೆ ಚಿನ್ನಿ? ತಗೋ, ಇದು ಹಳ್ಳಿ ಎಲೆ. ತಗೋ ಅಮ್ಮ, ಹಳ್ಳಿ ಕಟ್ಟೆ ಅಂತ. ಅಲ್ಲಿಡು. ಹಳ್ಳಿ ಕಟ್ಟೆದು ಇದು ಇಲ್ಲಿಡ್ರಿ. ಇದು ನೇರ್ಲೆಹಣ್ಣು ಬಿಡುತ್ತಲ್ಲ, ನೇರ್ಲೆಹಣ್ಣು ಗಿಡ ಎಲೆ ಇದು. ಆಯ್ತಾ? ಯಾವ ಥರ ಇರ್ತೈತೆ ನೋಡಿ, ತಿಕ್ಕಾಗಿ ದಪ್ಪ ಇರುತ್ತೆ, ತುಂಬ ಚೆನ್ನಾಗೈತಲ್ವ ಈ ಊಟಗೆ. ಇದು ನೇರ್ಲೆಹಣ್ಣಂದು ಮರ ಎಲೆ. ಟಚ್ ಆ್ಯಂಡ್ ಫೀಲ್. ಟಚ್ ಮಾಡಬೇಕು, ಫೀಲ್ ಮಾಡಬೇಕು. ಲಕ್ಷಿಕಾ, ಇನ್ನೊಂದು ಇದು ಹೊಂಗೆ ಎಲೆ. ತುಂಬ ನಮಗೆ ಒಳ್ಳೆ ಗಾಳಿ ಕೊಡುತ್ತೆ, ಫ್ರೆಶ್ ಆದ ಏರ್ ಕೊಡುತ್ತೆ. ಬೇಸಿಗೆಯಲ್ಲಿ ತಂಪು. ಬೇಸಿಗೆಯಲ್ಲಿ ತಂಪು. ಇದು ಕೆಳಗಡೆ ಹಾಕೋಬೇಕು. ಹೊಂಗೆ ಮರ ಎಲೆ. ಟಚ್ ಆ್ಯಂಡ್ ಫೀಲ್. ಹೊಂಗೆ ಮರ ಎಲೆ. ಇದು ಬಂದು ದಾಳಿಂಬ್ರೆ ಎಲೆ, ಚಿಕ್ಕದಾಗಿರ್ತದೆ. ಪೋಮೋಗ್ರಾನೈಟ್ ಅಂತೀವಿ. ಅದು ಹೂವು ಬಿಟ್ಟೈತೆ. ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಈ ಥರ ಕಿತ್ಕ ಬಂದೆ. ಮೆಣಸಿನ್ಕಾಯಿ ಎಲ್ಲ ದಾಳಿಂಬ್ರೆ, ಪೋಮೋಗ್ರಾನೈಟ್ ಹೂವು. ಇದು ಫ್ಲವರ್. ಇದು ಹೂದಾಗ ಈ ಥರ ಇರ್ತೈತೆ, ಕಾಯಾಗಿ ಇಷ್ಟಿಷ್ಟು ದಪ್ಪ ಬಿಡ್ತಾರೆ. ಸೊ ದಾಳಿಂಬ್ರೆ ಇದು. ದಾಳಿಂಬ್ರೆ. ಇದು ಬಂದು ಶಿವ ಹೂವು ಅಂತಾರೆ. ಶಿವ ಹೂವು ಇದು ತುಂಬ ಶ್ರೇಷ್ಠ. ಶುಗರ್ ಪೇಷಂಟ್ಗೆ ಈ ಹೂವು ತಿಂದರೆ ಒಳ್ಳೇದಂತೆ, ತುಂಬ ಜನ ತಿಂತಾ ಇರ್ತಾರೆ. ಓಕೆ, ಇದು ಪರಂಗಿ ಹಣ್ಣು, ಮಾವಿನ ಮ್ಯಾಂಗೋ, ಮಾವಿನ ಹಣ್ಣು, ವಾಟರ್ ಮಿಲನ್, ವಾಟರ್ ಸ್ಮಾಲ್ ವಾಟರ್ ಮಿಲನ್. ಇವತ್ತು ತುಂಬ ಖುಷಿ ಆಯಿತು. ಇನ್ನೂ ಎಲೆ ಇದ್ದಾವೆ. ಇದು ಬಂದು ದುಂಡು ಮಲ್ಲಿಗೆ, ಸೂಜ್ ಮಲ್ಲಿಗೆ ಹೂವು. ದುಂಡು ಮಲ್ಲಿಗೆ ಹೂವು ಎಲೆನೂ ಇದೆ, ನೋಡಿಸ್ತೀನಿ. ಇದು ಶೋಕೇಶ್, ಮನೆ ಮುಂದೆ ಶೋಕೇಶ್ ಗಿಡ ಹಾಕ್ತಾರೆ ಪಾಟಲ್ಲಿ, ತುಂಬ ಚೆನ್ನಾಗಿದೆ. ಶೋ ಗಿಡ ಬೆಳೆಸ್ತಾರೆ ಮನೆ ಮುಂದೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಟಚ್ ಆ್ಯಂಡ್ ಫೀಲ್. ಓಕೆ, ಕ್ಲೋಸ್. ವೇಟ್, ಇನ್ನೂ 2 ಇದ್ದಾವೆ. ಇದು ದುಂಡು ಮಲ್ಲಿಗೆ ಹೂವು. ಆಗ್ಲೇ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಮಳ್ಳೆ ಬೇರೆ, ದುಂಡು ಮಲ್ಲಿಗೆ ಬೇರೆ. ಇದು ಮಳ್ಳೆ, ಇದು ದುಂಡು ಮಲ್ಲಿಗೆ. ದುಂಡುಗಿರ್ತಾವಲ್ವಾ, ಇದು 2 ಇದಾವೆ. ನೋಡಿ ಎಷ್ಟು ಡಿಫ್ರೆಂಟ್ ಇದೆ. ನೋಡಿ ಈ ಎಲೆ ಚೆನ್ನಾಗಿ ಡಿಫ್ರೆಂಟ್ ಇರ್ತವೆ. ದಾಸವಾಳ ಹೂವಲ್ಲಿ ಇದು ಬಟ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಕಲರಲ್ಲಿ ಇದರಲ್ಲಿ. ಇದು ಬಂದು ಅಡಿಕೆ ಮರ ಎಲೆ. ನೋಡಿ ಯಾವ ಥರ ಆಯಿತು ಅಡಿಕೆ ಮರ ಎಲೆ, ಗರಿ. ಅಡಿಕೆ ಮರ ಗರಿ. ಇದು ಬಂದು ಲೆಮನ್ ಎಲೆ ಯಾವ ಥರ ಇರುತ್ತೆ. ಮಕ್ಕಳಿಗೆ ರಿಯಲ್ ಆಗಿ ತೋರಿಸಿದ್ರೆ ಅವ್ರಿಗೆ ತುಂಬ ಅಷ್ಟೇ. ಇಷ್ಟೊಂದು ಇವತ್ತು ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವಲ್ಪ ನನ್ನ ಮಗಳಿಗೂ ಮಕ್ಕಳಿಗೂ